ನಮ್ಮಲ್ಲಿ ಏಕವಚನ ಪ್ರಯೋಗವೇ ಕಡಿಮೆ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಉರ್ಲೆ ಹಾಕೊಂಡ್ಬಿಡ್ತೀವಿ. ಯಾಕೆಂದ್ರೆ ನಾವು ಆ ಭಾಷೆ ನಮಗೆ ಬರೋದೇ ಇಲ್ಲ. ನಮಗೆ ಅಲ್ಲಿ ಸಹಜ ಭಾಷೆ, ಅಲ್ಲಿ ಸಹಜವಾಗಿ ಪ್ರೀತಿಯಿಂದ ಮಾತಾಡೋ ಭಾಷೆ. ನಮಗದು ಆ ಶಬ್ದಗಳೇ ನಮಗೆ ಕಷ್ಟದ ಕೆಲಸ. ನಾನು ಹೇಗಿದ್ದೀನಿ ಅನ್ನೋದನ್ನ ಚಿಕ್ಕಮಗಳೂರು ಜನರಿಗೆ ಗೊತ್ತಿದೆ. ಉಳಿದವರು ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನು, ನನ್ನ ಟ್ರ್ಯಾಕ್ ರೆಕಾರ್ಡ್ ಏನು ಅನ್ನೋದು ಚಿಕ್ಕಮಗಳೂರು ಜನರಿಗೆ ಗೊತ್ತಿದೆ. ನನ್ನ ಸೈದ್ಧಾಂತಿಕ ವಿಷಯ ಬಂದಾಗ ಜನರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಕಠೋರವಾಗಿ ಮಾತಾಡ್ತೀನಿ. ಆದರೆ ಕೆಟ್ಟ ಹೃದಯ ಇರೋನಲ್ಲ. ನನ್ನ ಕಟುವಾದ ಮಾತು ಅದು ಜನರ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ಸಂದರ್ಭದಲ್ಲಿ ರಾಷ್ಟ್ರಹಿತದ ಪ್ರಶ್ನೆ ಬಂದಾಗ ಮಾತು ಕಟುವಾಗಿರುತ್ತೆ. ಇವತ್ತಿನವರೆಗೂ ಯಾರಿಗೂ ನಾನು ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸೂ ಇಲ್ಲ. ಹಾಗಾಗಿ ನಾನು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ನನಗೆ ಯಾಕೆ ಕೆಟ್ಟದ್ದು ಬಯಸಿರೋ ನಂಗೆ ಗೊತ್ತಿಲ್ಲ. ನಮ್ಮ ರಾಜಕೀಯ ವಿರೋಧಿಗಳು ಕೂಡ ನನ್ನನ್ನು ಕೆಟ್ಟ ಮನುಷ್ಯ ಅಂತ ಚಿಕ್ಕಮಗಳೂರಲ್ಲಿ ಅಂದಿಲ್ಲ. ರಾಜಕೀಯವಾಗಿ ವಿರೋಧ ಮಾಡಿದ್ದಾರೆ, ಆದರೆ ರವಿ ಕೆಟ್ಟ ಮನುಷ್ಯ ಅಂತ ಅಂದಿಲ್ಲ. ಆದರೆ ಈಗ ಇವರೆಲ್ಲ ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ. ಚಿಕ್ಕಮಗಳೂರಿನ ಸಂಸ್ಕೃತಿ ಮತ್ತು ನನ್ನ ಸಂಸ್ಕೃತಿ ಎರಡು ಕೆಟ್ಟ ಸಂಸ್ಕೃತಿ ಅಲ್ಲ. ನನ್ನ ಟ್ರ್ಯಾಕ್ ರೆಕಾರ್ಡನ್ನ ಚಿಕ್ಕಮಗಳೂರು ಜನ ನೋಡಿದ್ದಾರೆ, ನಿಮ್ಮ ಟ್ರ್ಯಾಕ್ ರೆಕಾರ್ಡ್ನ ನಿಮ್ಮ ಭಾಗದ ಜನ ನೋಡಿದ್ದಾರೆ. ನಾನು ಜನರಿಗೆ ಬಿಡ್ತೀನಿ ಅಂತ ಹೇಳಿ ಇಷ್ಟು ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಆದ್ರೆ ಈ ಇಡೀ ಪ್ರಸಂಗಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಸದನದ ಒಳಗಡೆ ಆದಂತಹ ಪ್ರಕರಣಕ್ಕೆ ಈ ರೀತಿಯಾಗಿ ಮಾಡಿರುವಂತದ್ದು ಪೊಲಿಟಿಕಲ್ ಟಾರ್ಗೆಟ್ ಅಂತ ಒಂದ, ಅಥವಾ ಇನ್ನೊಂದು ನೀವೇ ಕನ್ಫರ್ಮ್ ಮಾಡಬೇಕು ಸರ್, ಅವ್ರು ಹೇಳ್ತಿರುವಂತಹ ಪದ ಬಳಕೆಯನ್ನ ನೀವು ಮಾಡಿದ್ದೀರಿ ಅಂತ ಹೇಳಿ ವಿಡಿಯೋಗಳು ಸಾಕಷ್ಟು ಹರಿದಾಡ್ತಿದೆ, ಸಾಕಷ್ಟು ಸ್ಟೇಟ್ಮೆಂಟ್ ಬಂದಿದೆ. ಆದ್ರೆ ನಿಮ್ ಕಡೆಯಿಂದ ಒಂದು ನನ್ಗೇನಂತಂದ್ರೆ ನೋಡಿ, ನಾನು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಕಾನೂನುಬದ್ಧವಾಗಿರೋ ಶಿಕ್ಷೆ ಏನ್ ಬೇಕಾದರೂ ಆಗಲಿ. ಕಾನೂನುಬದ್ಧವಾದ ಶಿಕ್ಷೆ ಏನ್ ಬೇಕಾದರೂ ನಾನು ಅದನ್ನ ಅನುಭವಿಸ್ತೀನಿ, ನಾನು ತಪ್ಪು ಮಾಡಿದ್ರೆ. ಮತ್ತೆ ನಮ್ಮ ಕಸ್ಟೋಡಿಯನ್ನು ನಮ್ಮ ಸಭಾಪತಿ, ಅವರು ಸಭಾಪತಿ ಹತ್ರ ಇವ್ರ ದಾಖಲೆಗಳನ್ನು ಕೊಟ್ಟು ದೂರು ಸಲ್ಲಿಸಲಿ, ಅವ್ರು FSL ತನಿಖೆ ಮಾಡಲಿ. ಆ ತನಿಖೆ ನಾನು ತಪ್ಪು ಮಾಡಿದ್ದೀನಿ ಅಂತ ಆದ್ರೆ, ಈಗ ನಾನೇನ್ ಮಾತಾಡಿದ್ದೀನಿ, ಅವರೇನ್ ಮಾತಾಡಿದ್ದೀರಿ, ಅಥವಾ ಇನ್ಯಾರೇನ್ ಮಾತಾಡಿದ್ರು ಆನ್ ರೆಕಾರ್ಡ್ ಸಿಗುತ್ತೆ. ನೋಡಿ, ವಿಧಾನಮಂಡಲದ ಒಳಗೆ ವಿಜುವಲ್ಸ್ ಇರುತ್ತೆ, ಮೈಕ್ರೋಫೋನ್ಗಳು ವಾಯ್ಸ್ ರೆಕಾರ್ಡಿಂಗು ಇರುತ್ತೆ. ಅದರ ಜೊತೆಗೆ ಸ್ಟೇನೋಗಳು ಒಂದೊಂದು ಶಬ್ದವನ್ನು ಕೂಡ ರೆಕಾರ್ಡ್ ಮಾಡ್ತಾರೆ. ಅನ್ಪಾರ್ಲಿಮೆಂಟರಿ ಇದ್ದದನ್ನ ಅವರು ಸಭಾಧ್ಯಕ್ಷರ ಗಮನಕ್ಕೆ ತಂದು ಅದನ್ನ ಕಡತದಿಂದ ತೆಗೆದುಹಾಕೋದು ಮತ್ತು ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಅಧಿಕಾರ ಇರತಕ್ಕಂಥ ಸಭಾಧ್ಯಕ್ಷರಿಗೆ ವಿಧಾನ ಮಂಡಲದೊಳಗೆ ಕ್ರಿಮಿನಲ್ ಆಗಿ ನಡ್ಕೊಂಡಿದ್ರೆ ಕ್ರಮ ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟವರಿಗೆ ಸೂಚಿಸುವ ಅಧಿಕಾರ ಇರೋದು ಸಭಾಪತಿಗಳಿಗೆ. ಕಾನೂನು ಕೈ ತೆಗೆದುಕೊಳ್ಳುವ ಅಧಿಕಾರ ಅಥವಾ ಬೆದರಿಕೆ ಹಾಕುವಂತ ಅಧಿಕಾರ ಮಂತ್ರಿಗಳಿಗೆ ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ. ನೀವು ವಿಜುವಲ್ಸ್ ನೋಡಿ, ನೀವು ಉಪಮುಖ್ಯಮಂತ್ರಿಗಳು ಮಾತಾಡಿರೋ ವಿಜುವಲ್ಸು, ಕೈ ತೋಳೇರಿಸಿರೋ ವಿಜುವಲ್ಸು ಇದೆಯೋ ಇಲ್ವೋ ನೋಡಿ. ಚಂದ್ರರಾಜ್ ಹಟ್ಟಿಹೊಳಿ ಹೊರಗೆ ಬಾ, ನಿನ್ನ ನೋಡ್ಕೊಳ್ತೀವಿ, ನಿನ್ ಗತಿ ಕಾಣಿಸ್ತೀವಿ ಅಂತ ಹೇಳಿರುವಂತ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ನೋಡಿ. ನನ್ನ ತಾಯಿ, ನನ್ನ ಅಕ್ಕ, ನನ್ನ ಹೆಂಡತಿ ಬಗ್ಗೆ ಮಾತನಾಡಿದ ಅವರ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ಅಂತ ನೋಡಿ. ಇದ್ರ ಮೇಲೆ ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಆಗಲಿ, ಯಾರು ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಆಗಲಿ. ಸಭಾಪತಿಗಳು ಮಾತನ್ನು ಹೇಳಿದ್ರು, ರೂಲಿಂಗ್ ಕೊಡುವಾಗ ಆತ್ಮಸಾಕ್ಷಿಯನ್ನ ನೋಡಿಕೊಂಡು ಮುಟ್ಟಿಕೊಂಡು ನಿಮ್ಮನ್ನ ವಿಮರ್ಶೆ ಮಾಡ್ಕೊಳ್ಳಿ ಅಂತೇಳಿ. ಈಗ ಅವಕಾಶ ಇದೆ ಅನ್ಸುತ್ತೆ, ಅದೇನು ಹೇಳ್ತೀವಿ? ನಾನು ಹೇಳಿದ್ದೀನಲ್ಲ, ನಾನು ಪ್ರತಿನಿತ್ಯ ಒಮ್ಮೆ ಬೆಳಗ್ಗೆ ಎದ್ದ ತಕ್ಷಣ 1-2 ನಿಮಿಷಗಳ ಕಾಲ ಮೌನವಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ಹೊರಗಡೆ ಬಂದು ನೆಲಕ್ಕೆ ಕಾಲಿಡ್ತೀನಿ. ರಾತ್ರಿ ಮಲಗಬೇಕಾದ್ರೆ 1-2 ನಿಮಿಷಗಳ ಕಾಲ, ಓದಿದೆಲ್ಲ ಮುಗಿದ ಮೇಲೆ 1-2 ನಿಮಿಷಗಳ ಕಾಲ ಒಂದು ದಿನದ ಘಟನೆಗಳನ್ನೆಲ್ಲ ಅವಲೋಕನ ಮಾಡಿಕೊಂಡು ಸರಿ ತಪ್ಪುಗಳು ವಿಮರ್ಶೆ ಮಾಡಿ, ನನ್ನಿಂದ
ಆಗಬಾರ್ದು, ಇಂಥದ್ದು ಆಗಬೇಕು, ಇಂಥದ್ದು ಆಗಿದ್ದು ಸರಿ ಇದೆ ಅಂತ ವಿಮರ್ಶೆ ಮಾಡ್ಕೊಳ್ತೀನಿ. ಪ್ರತಿನಿತ್ಯ ನನ್ನ ಜೀವನದಲ್ಲಿ ನಡೆದೇ ನಡೆಯುತ್ತೆ. ಹಾಗಾಗಿ ದೌರ್ಬಲ್ಯಗಳನ್ನ ದೂರ ಮಾಡ್ಕೊಳ್ತಾ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಬಂದಿದ್ದೀನಿ. ನೀವು ಮುನಿರತ್ನ ವಿಷಯವನ್ನು ಹೇಳಿದ್ರಿ. ಇದೆಲ್ಲ ನೋಡಿದಾಗ ರೇವಣ್ಣ ಅವರು, ಮುನಿರತ್ನ ಅವರು ನನ್ನ ಮೇಲೆ ಇದೆಲ್ಲ ನೋಡಿದಾಗ ಒಂದು ಷಡ್ಯಂತ್ರದ ಭಾಗ ಅಂತ ಅನಿಸುತ್ತೆ. ಆದರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸತ್ಯಮೇವ ಜಯತೆ. ನನ್ನ 20 ವರ್ಷದ ಅಧಿಕಾರದ ರಾಜಕಾರಣದಲ್ಲಿ ನನ್ನ ಸಾರ್ವಜನಿಕ ಜೀವನಕ್ಕೆ 40 ವರ್ಷ ಆಗಿದೆ. ನಾನು ವಿದ್ಯಾರ್ಥಿ ದಶೆಯಿಂದಲೇ, ಈಗ ನನಗೆ 58 ವರ್ಷ, ವಿದ್ಯಾರ್ಥಿ ದಶೆಯಿಂದಲೇ ಸಾರ್ವಜನಿಕ ಜೀವನಕ್ಕೆ ಬಂದವನು. ಸಾರ್ವಜನಿಕ ಜೀವನಕ್ಕೆ ಬಂದವನು. ಅಧಿಕಾರದ ರಾಜಕಾರಣಕ್ಕೆ 20 ವರ್ಷ. ನಾನು ಯಾರಿಗಾರು ಸೈಡ್ ಮಾಡಿದೀನ ಅಂತ ಕೇಳಿ, ಕೆಟ್ಟದ್ದು ಮಾಡಿದೀನ ಅಂತ ಕೇಳಿ. ನಾವು ಕಾಂಗ್ರೆಸ್ನವರಿಂದ ಕಲಿಬೇಕು ಅಧಿಕಾರದ ಬಳಕೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ. ಆ ಕಾರಣದಲ್ಲಿ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಹೇಳಿದ್ದೀನಿ. ಸರ್, ನೀವು ಫೋನ್ ಬರ್ತಾ ಇತ್ತು, ಡೈರೆಕ್ಷನ್ಸ್ ಬರ್ತಾ ಇತ್ತು, ಫೆಮಿಲಿಯರ್ ವಾಯ್ಸ್ ಇತ್ತು. ಯಾಕಂದ್ರೆ ನಿರ್ಜನ ಪ್ರದೇಶದಲ್ಲಿ ಹೋಗ್ತಾ ಇದ್ರಿ, ವಾಯ್ಸ್ ಅಲ್ಲಿ ಏನಾದ್ರು ಫೆಮಿಲಿಯರ್ ಅನಿಸ್ತಾ ಇತ್ತಾ? ಗೊತ್ತಿರೋದು ಅದು ಈ ಸೈರನ್ನು, ಗುಂಡಿ ರಸ್ತೆಗಳು, ಇದರ ನಡುವೆ ವಾಯ್ಸ್ ಕಡೆಗೆ ನಾನು ಗಮನ ಕೊಡಲಿಲ್ಲ. ಕೆಲವೊಮ್ಮೆ ಹೆಸರುಗಳು ಬರ್ತಾ ಇತ್ತು, ಓದಕ್ಕಾಗ್ತಿರ್ಲಿಲ್ಲ. ಕೆಲವೊಮ್ಮೆ ಹೆಸರು ಬರ್ತಿರ್ಲಿಲ್ಲ ಅವ್ರದ್ದು. ಸುಮ್ಮನೆ ನಾನು ಎಡಬಲ ಕಣ್ಣಿಂಗ ಆಡಿಸ್ತಾ ಇದ್ದೆ. ಅವ್ರು ನಾನು ನೋಡ್ತಾ ಇದ್ದೀನಿ ಅಂತ ಹಿಂಗೆ ತಿರ್ಸ್ಕೊಳ್ಳೋರು, ಫೋನ್ನ ಇಳಿದೋಗಿ ಮಾತಾಡೋರು. ಆದರೆ 10, 15 ನಿಮಿಷ, 20 ನಿಮಿಷಕ್ಕೆ ಫೋನ್ಗಳು ಬರ್ತಾನೆ ಇರ್ತಿತ್ತು. ವಾಕಿಯ ಡೈರೆಕ್ಷನ್ ಕಡಿಮೆ ಇತ್ತು. ಯಾಕೆಂದ್ರೆ ವಾಕಿ ಡೈರೆಕ್ಷನ್ ಇದ್ರೆ ಒಂದು ಅಲ್ಲಿ ರೆಕಾರ್ಡ್ ಆಗತ್ತೆ, ಎರಡನೇದು ನನಗೂ ಕೇಳುತ್ತದೆ ವಾಕಿಯಿಂದ ಬರೋದು. ವಾಕಿ ಡೈರೆಕ್ಷನ್ ಕಡಿಮೆ ಇತ್ತು. ವೆರಿ ರೇರ್ ವಾಕಿ ಡೈರೆಕ್ಷನ್. ಇನ್ನು ಉಳಿದಿದ್ದೆಲ್ಲ ಫೋನ್ ಮೂಲಕನೇ ಡೈರೆಕ್ಷನ್. ಕೆಲವೊಮ್ಮೆ ನೇಮ್ ಓದಕ್ಕಾಗ್ತಿರ್ಲಿಲ್ಲ, ಕೆಲವೊಮ್ಮೆ ಹೆಸರಿಲ್ಲದೆ ಇರೋದು. ಅದಕ್ಕೆ 2 3 ಫೋನ್ ರಿಂಗ್ ಆಗ್ತಿತ್ತು. ನಮ್ಮ ಹತ್ರ ಇದ್ದಂತ ಅಧಿಕಾರಿಗಳು 2 3 ಫೋನ್ ಇಟ್ಕೊಂಡಿದ್ರು. ಹಾಗಾಗಿ ಖಾಸಗಿ ಫೋನ್ಗಳು, ಅವ್ರ ಅಫಿಷಿಯಲ್ ಫೋನ್, ಎರಡನ್ನೂ ಕಾಲ್ ರೆಕಾರ್ಡ್ನ ಚೆಕ್ ಮಾಡಬೇಕು. ಮತ್ತು ನಾನು ಎಲ್ಲೆಲ್ಲಿ ಓಡಾಡಿದೆ ಅನ್ನೋದು ಏನೋ ಹೇಳ್ತಾರೆ ಅದಕ್ಕೆ, ರೆಕಾರ್ಡ್ ಅಲ್ಲ, GPS. ಅದ್ರ ಜೊತೆಗೆ ಇದರಲ್ಲಿ ಇರುತ್ತಲ್ಲ, ಏನು ಮೊಬೈಲ್ ಟವರ್ನಲ್ಲಿ CDR. ನನ್ನ CDR ಇದ್ರೆ ಉಳಿದವ್ರ CDR ಸಿಕ್ಬಿಡುತ್ತೆ. ನನ್ನ CDR ಟ್ರ್ಯಾಕ್ ಆಗುತ್ತೆ, ಯಾರ್ಯಾರ ಫೋನ್ ಇತ್ತು ಆ ಟೈಮಲ್ಲಿ ಅಂತ. ಅದನ್ನೆಲ್ಲ ನ್ಯಾಯಾಂಗ ತನಿಖೆ ನಡೆದ್ರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಸರ್, ಆ ತರದ ಕರೆಗಳು ಸಚಿವರುಗಳಿಂದ ಬರ್ತಾ ಇರ್ತದೆ. ನಮ್ಮ DCM, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಈ ಕರೆ ಮಾಡ್ತಾ ಇದ್ರು. ಅಂದ್ರೆ ಡೈರೆಕ್ಷನ್ ಕೊಡ್ತಿದ್ದವರು ಇವರ ಈಕ್ವಲೆಂಟ್ ಅಲ್ಲ ಅನ್ನೋದು ಅನ್ನಿಸ್ತಿತ್ತು. ಅಂದ್ರೆ ಈಗ ಈ DYSP ಇದ್ದಾರೆ ಅಂದ್ರೆ ಸ್ವಾಭಾವಿಕವಾಗಿ ಅವರು ಏಕವಚನದಲ್ಲಿ ಮಾತಾಡ್ಕೊಳ್ತಾರೆ. ಇವ್ರು ಸರ್ 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 ಅಂತಿದ್ರು. ಅಂದ್ರೆ ಅದು ಸೀನಿಯರ್ ಆಫೀಸರ್ ಇರಬೇಕು ಅಥವಾ ಮಂತ್ರಿ ಇರಬೇಕು. ಇಲ್ಲದೇ ಇದ್ರೆ ಆ ತರದ ಈ ಎಕ್ಸ್ಪ್ರೆಷನ್ ಬರ್ತಿರ್ಲಿಲ್ಲ. ಇವ್ರ ಎಕ್ಸ್ಪ್ರೆಷನ್ ಇರ್ತಿತ್ತು, ಬಾಡಿ ಲ್ಯಾಂಗ್ವೇಜ್ ಹಂಗಿರ್ತಿತ್ತು. ಕೆಲವೊಮ್ಮೆ ಎದ್ದು ಒಳಗೆ ಹೋಗಿ ಹೊರಗಡೆ ಹೋಗಿ ಮಾತಾಡ್ತಿದ್ರು. ಇಳಿದು ಹೋದಾಗ ಏನ್ ಬಂದಿದೆ ಅಂತ ಗೊತ್ತಿಲ್ಲ ನನಗೆ, ತನಿಖೆಯಲ್ಲಿ ಗೊತ್ತಾಗತ್ತೆ. ನೋಡಿ, ನಾನು ಹೇಳಿದಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.